ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನನ್ನ ಮಗಳು ಸೇರಿಕೊಂಡು ಏನು ಮಾಡ್ತಾ ಇದ್ದೀವಿ, ಏನು ಮಾಡ್ತಿದ್ದೀವಿ ಅಮ್ಮ? ನಾವು ಎಗ್ ಚಿಲ್ಲಿ ಮಾಡ್ತಿದ್ದೀವಿ. ಬನ್ನಿ, ಆಗಿದ್ರೆ ಎಗ್ ಚಿಲ್ಲಿ ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಆಯಿಲ್ ಹಾಕೋಣ. ಜಾಸ್ತಿ ಬೇಡ, ಸ್ವಲ್ಪ ಆಯಿಲ್, ಜಾಸ್ತಿ ಬೇಡ. ಆಮೇಲೆ ಎಗ್ನ ಹಾಕ್ಕೊಂಡು ಫ್ರೈ ಮಾಡೋಣ ಸ್ವಲ್ಪ. ದೂರ ನಿಂತ್ಕೊ. ಸ್ವಲ್ಪ ಆಯಿಲ್ ಹಾಕೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದ್ರ ಮೇಲೆ. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕೊಂಬಿಡೋಣ ಲೈಟಾಗಿ. ಹಾಕ್ಕೊಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ ಆಲ್ಮೋಸ್ಟು. ಆದರೆ ಸಾಕು, ಪಟ್ ಪಟ್ ಅಂತ ಎಗರುತ್ತಾಯ್ತು. ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಏನು ಮಾಡೋಣ? ಎತ್ತಿಟ್ಕೊಂಬಿಡೋಣ. ಮತ್ತೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಫ್ರೈ ಮಾಡೋಕ್ಕೆ. ಈರುಳ್ಳಿನ ರೌಂಡ್ ಕಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಚಿಲ್ಲಿಗೆ. ಇಂದ ನಾನೆಲ್ಲ ರೌಂಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಡೋಣ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಕ್ಯಾಪ್ಸಿಕಮ್ ಯಾಕಂದರೆ ಬೇಯಲ್ಲ, ಅದರಿಂದ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕು. ಈಗ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಾಂ, ಮಿಕ್ಸ್ ಮಾಡಿ ಸ್ವಲ್ಪ. ಇದ್ರ ಜೊತೆ ಸ್ವಲ್ಪ ಎಗ್ ಚಿಲ್ಲಿ ಆಗಿರೋದ್ರಿಂದ ಮೆಣಸಿನ್ಕಾಯಿ ಬೇಕು, ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕೊಳ್ಳೋಣ. ಹಾಂ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಸೋಯಾ ಸಾಸ್ ಹಾಕೊಳ್ಳೋಣ. ಒಂದು ಸ್ಪೂನ್ ಸಾಕು, ಜಾಸ್ತಿ ಬೇಡ, ಕಹಿ ಆಗಿಬಿಡುತ್ತೆ. ಅದರಿಂದ ಬರೀ 1 ಸ್ಪೂನ್ ಸೋಯಾ ಸಾಸ್. ಈಗ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಂ, ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ 1 ಸ್ಪೂನ್ ಕಾರ್ನ್ಫ್ಲವರ್. ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿರೋ ನೀರು ಹಾಕೊಳ್ಳೋಣ. ಸ್ವಲ್ಪ ಕೋಟಿಂಗ್ ಬರಲಿ ಅಂತ ಅಷ್ಟೇ. ಹಾಕು, ಇನ್ನೂ ಸ್ವಲ್ಪ ಹಾಕು. ಹಾಕು. ಹಾಂ, ಬಿಡು, ಸಾಕು. ಎಲ್ಲ ಹಂಗೆ ಐತಿ. ಟೊಮೊಟೊ ಸಾಸ್ ಬೇಕು ಸರ್. ಹಾಂ, ಈಗೆಲ್ಲ ಫ್ರೈ ಆಗಿದೆ. ಇವಾಗ ಎಗ್ ಹಾಕ್ಬಿಡೋಣ ಇದಕ್ಕೆ. ಹಾಂ, ಮಿಕ್ಸ್ ಮಾಡಿ. ಹಾಂ, ನೀವೇ ಎಗ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು
ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಇಟ್. ಅದು ಚಿಲ್ಲಿ ಪೇಸ್ಟ್ ಕೊಡಮ್ಮ, ಇನ್ನೊಂದು ನಿಮಿಷ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಎಗ್ ಚಿಲ್ಲಿ ರೆಡಿ. ಸಾಕು. ನಾನು ಮೊಟ್ಟೆನ ಚಿಕ್ಕದಾಗಿ ಕಟ್ ಮಾಡಿಲ್ಲ, ದೊಡ್ಡದಾಗೆ ಕಟ್ ಮಾಡಿದ್ದೀನಿ, ಸ್ವಲ್ಪ ಬಾಯಿಗೆ ಚೆನ್ನಾಗಿ ಸಿಗಲಿ ಅಂದ್ಬಿಟ್ಟು. ಯಾವುದೇ ಆರ್ಟಿಫಿಷಿಯಲ್ ಕಲರು ಅದು ಇದು ಏನೂ ಹಾಕಿಲ್ಲ, ಅದರಿಂದ ಕಲರ್ ಬಂದಿಲ್ಲ. ಫೈನಲ್ ಇದಕ್ಕೆ ಕೊತ್ತಂಬರಿ ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ ಮಿಕ್ಸಿಂಗ್ ಮಾಡಿಬಿಟ್ರೆ ನಮ್ಮ ಎಗ್ ಚಿಲ್ಲಿ ರೆಡಿ. ಈಗ ನಾನು ನನ್ನ ಮಗಳು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಯಾವ ಥರ ಇದೆ ಎಗ್ ಚಿಲ್ಲಿ ಅಂತ. ರೆಡಿ ಆಗಿದೆ ನಮ್ಮ ಎಗ್ ಚಿಲ್ಲಿ. ನಮ್ಮ ಅಲ್ಲ, ಕೋಳಿಯ ಎಗ್ ಚಿಲ್ಲಿ, ಸಾರಿ ಮೊಟ್ಟೆ ಎಗ್ ಚಿಲ್ಲಿ. ಫೈನಲಿ ನೋಡಿ ಎಗ್ ಚಿಲ್ಲಿ ಈ ಥರ ಬಂದಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಟೇಸ್ಟು ಅಂತ. ನಾನು ನನ್ನ ಮಗಳು ಇಬ್ಬರು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ, ಓಕೆನಾ? ಚೆನ್ನಾಗಿದೆ. ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಖಾರ ಕಮ್ಮಿ ಇದೆ. ಮತ್ತೆ ಸಿಗ್ತೀನಿ, ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ. ಬಾಯ್ ಮಾಡು. ಬಾಯ್.